ಊರಿನಲ್ಲೆಲ್ಲ ಜಾತ್ರೆಯ ಸಂಭ್ರಮ ಒಂದು ತಿಂಗಳ ಮೊದಲೇ ಶುರುವಾಗಿತ್ತು. ಧರಣಿ ಮನೆಯಲ್ಲೂ ಇದೇ ಸಂಭ್ರಮ. ಜೊತೆಗೆ ಸತೀಶನ ಎಲೆಕ್ಷನ್ ಕೂಡ ಅನೌನ್ಸ್ ಆಗಿತ್ತು. ಅವನು ಎಲೆಕ್ಷನ್ಗೆ ನಾಮಪತ್ರ ಸಲ್ಲಿಸುವ ತಯಾರಿಯಲ್ಲಿದ್ದ. ಹೆಚ್ಚು ಹೆಂಡತಿ ಮನೆಯಲ್ಲೇ ಇರುತ್ತಿದ್ದ ಸತೀಶ ನಾಮಪತ್ರ ಸಲ್ಲಿಕೆಗೆ ಊರಿಗೆ ಬಂದು ಪೂಜೆ ಮಾಡಿಸಿ ಸಲ್ಲಿಸಿದ್ದ. ಗೌಡರ ಮನೆಯ ಮಕ್ಕಳೇ ಹಾಗೆ, ನೋಡಲು ತುಂಬ ಸ್ಟ್ರಿಕ್ಟ್. ಆದರೆ ತಮ್ಮ ಸಂಸಾರದಲ್ಲಿ ಹೆಂಡತಿಯನ್ನು ದೇವತೆಯರಂತೆ ಎದೆಯಲ್ಲಿ ಇಟ್ಟು ನೋಡಿಕೊಳ್ಳುವವರಾಗಿದ್ದಾರೆ. ಸತೀಶ ತನ್ನ ಹೆಂಡತಿ ಬಸರಿ ಅಂತ ತಿಳಿದಾಗಲಿಂದ ಅವನು ಅವಳನ್ನು ಮಗು ಥರನೇ ಟ್ರೀಟ್ ಮಾಡ್ತಿದ್ದ. ಅದು ಸುಳ್ಳಲ್ಲ. ಆದರೆ ಇವಾಗ ಅವನ ಎಲೆಕ್ಷನ್ ಹತ್ತಿರ ಬಂದಿತ್ತು. ಈ ಬಾರಿ ಎಲೆಕ್ಷನ್ನಲ್ಲಿ ಗೆದ್ದರೆ ಮುಂದಿನ ಬಾರಿ ಸದನದಲ್ಲಿ ಎಲೆಕ್ಷನ್ಗೆ ಟಿಕೆಟ್ ಸಿಗುತ್ತಿದ್ದು. ಈ ಕಾರಣದಿಂದ ಹೆಚ್ಚೇ ಓಡಾಟ ಇತ್ತು. ಇದರ ಜೊತೆಗೆ ತನ್ನ ಜೊತೆಜೊತೆಲೇ ಇದ್ದು ಹಿಂದೆಯಿಂದ ಕುತ್ತಿಗೆಗೆ ಕತ್ತಿ ಹಿಡಿಯಲು ನಿಂತಿರುವ ಧರ್ಮನನ್ನೂ ಕೂಡ ಅವನ ತಂತ್ರದ ಮೂಲಕವೇ ಎದುರಿಸಬೇಕಿತ್ತು. ಹಾಗಾಗಿ ಸ್ವಲ್ಪ ಹೆಚ್ಚೇ ತಲೆಕೆಡಿಸಿಕೊಂಡಿದ್ದ ಎಂದರೆ ಸುಳ್ಳಲ್ಲ. ಇತ್ತ ಮನೆ ಕೆಲಸದಲ್ಲಿ ಅತ್ತೆಗೆ ಸಹಾಯ ಮಾಡುತ್ತಾ ಹಬ್ಬದ ಬಗ್ಗೆ ಕುತೂಹಲಗಳನ್ನು ಕೇಳಿ ಅದರ ಬಗ್ಗೆ ತಿಳ್ಕೊಳ್ತಾ ಇದ್ಲು ಧರಣಿ. ಆದರೆ ಶಿವು ಅವಳನ್ನು ಇದು ನಿನ್ನ ಲಾಸ್ಟ್ ಎಕ್ಸಾಮ್, ಕಬಡ್ಡಿ ಸೆಲೆಕ್ಷನ್ ಇದೆ ಅಂತ ಹೇಳಿ ಅವಳಿಗೆ ಅವನೇ ಟ್ರೈನಿಂಗ್ ಕೊಡ್ತಿದ್ದ. ಇಷ್ಟು ದಿನ ಏನೋ ಸರಿ ಮಗನೇ, ಆದರೆ ಇನ್ನೂ ಯಾಕೆ ಅವಳಿಗೆ ಈ ಕಬಡ್ಡಿ ಎಲ್ಲ ಅಂತ ಪಾರ್ವತಿ ಹೇಳಿದ್ರೆ, ಅಮ್ಮ ಹೆಣ್ಮಕ್ಳು ಅವರ ಜೀವನದ ಇಡೀ ಬೇರೆಯವರಿಗೆ ಅಂದರೆ ಗಂಡನಿಗೆ, ಮಕ್ಕಳಿಗೆ, ಮನೆಯವ್ರ ಕಟ್ಟುಪಾಡಿಗೆ ಬದುಕಬೇಕಾ? ಅವ್ರ ಕನಸಿಗಾಗಿ ಅವರು ಯಾವಾಗ ಬದುಕೋದು ಹೇಳು? ಈ ವಿಚಾರದಲ್ಲಿ ನೀನಲ್ಲ ಅಮ್ಮ, ಸ್ವಂತ ಧರಣಿ ಒಪ್ಪಲಿಲ್ಲ ಅಂದರೂ ನಾನು ಈ ಕಬಡ್ಡಿ ಟೂರ್ನಿಮೆಂಟ್ಗಳಿಂದ ಅವಳ ಹೆಸರನ್ನು ತೆಗೆಯೋದಿಲ್ಲ. ಅವಳ ಕನಸನ್ನು ನನಸು ಮಾಡಿಸೋ ದಾರಿಯಿಂದ ಹಿಂದೆ ಕೂಡ ಬರಲ್ಲ ಅಮ್ಮ. ಇನ್ನು ಅವಳು ಕೂಡ ತುಂಬ ಚಿಕ್ಕವಳು ಅಮ್ಮ. ಅವಳಿಗೆ ಈಗಲೇ ಯಾಕೆ ಈ ಮನೆ ಸಂಸಾರದ ಜವಾಬ್ದಾರಿ? ಆದರೂ ಅವಳು ಅಚ್ಚುಕಟ್ಟಾಗಿ ನಿಭಾಯಿಸ್ತಿದ್ದಾಳೆ. ಅದರ ಬಗ್ಗೆ ತುಂಬ ಹೆಮ್ಮೆ ಇದೆ ನನಗೆ. ಆದರೆ ಅವಳೇ ಇನ್ನು ಮಗು. ಅವಳಿಗೆ ಯಾಕೆ ದಿನದ 24 ಗಂಟೆಗಳು ನಮಗಾಗಿ ಅವಳು ಬದುಕಬೇಕು ಅಂತ ಬಯಸೋದು ಸರಿ ಇಲ್ಲ ಅಲ್ವಾ ಅಮ್ಮ? ಅವಳಿಗೂ ಅವಳದೇ ಆದ ಕನಸಿರುತ್ತೆ ಅಲ್ವಾ? ಹಾಗಾಗಿ ಪ್ಲೀಸ್ ಅಮ್ಮ, ಇನ್ನೊಂದು ಸಾರಿ ಈ ವಿಚಾರನ ನೀನು ಒಂದು ಹೆಣ್ಣಾಗಿ ಹೆಣ್ಣಿನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡು ಅಮ್ಮ ಅಂದಿದ್ದ ಶಿವು. ಅವನ ಮಾತಿಗೆ ಚವರೇಗೌಡರು ಕೂಡ ಸರಿ ಎಂದಿದ್ದರು. ಪ್ರತಿದಿನ ಬೆಳಿಗ್ಗೆ ಸೂರ್ಯ ಮುಳುವ ಮೊದಲೇ ಅವಳಿಗೆ ರನ್ನಿಂಗ್ ಪ್ರಾಕ್ಟೀಸ್, ಪುಷಪ್ ಮಾಡಿಸುತ್ತಿದ್ದ. ಅಲ್ಲದೆ ಇಂಟರ್ ಕಾಲೇಜ್ ಚಾಂಪಿಯನ್ಶಿಪ್ನಲ್ಲಿ ಗೆದ್ದು ಬಂದಿದ್ದ ಟೀಮ್ನಿಂದ ಯೂನಿವರ್ಸಿಟಿಗೆ ಸೆಲೆಕ್ಟ್ ಆಗಿದ್ದು ಧರಣಿ ಮಾತ್ರ. ಹಾಗಾಗಿ ತನ್ನ ಕಾಲೇಜಿನ ಹೆಸರನ್ನು ತನ್ನ ಹೆಂಡತಿ ಮೂಲಕ ಬೆಳೆಸಬೇಕು ಅನ್ನೋ ಹಂಬಲ ಹೆಚ್ಚೇ ಇತ್ತು ಶಿವುಗೆ. ಮುಂದೆ ನಡೆಸಲಿರುವ ಇಂಟರ್ ಯೂನಿವರ್ಸಿಟಿ ಮ್ಯಾಚ್ಗಳಲ್ಲಿ ಇವಳಿಗೆ ಅದೆಷ್ಟು ಬಲಿಷ್ಠ ಪಟುಗಳು ಬರಬಹುದು? ಇವಳು ಅವರ ಪ್ರತಿಸ್ಪರ್ಧಿಯಾಗಿ ಮತ್ತೆಷ್ಟು ಬಲಿಷ್ಠವಾಗಬೇಕು ಎಂಬ ಕಲ್ಪನೆ ಶಿವುಗೆ ಇದ್ದುದರಿಂದ ಶಿವು ಅವಳಿಗೆ ಹೆಚ್ಚೇ ಕೇರ್ ಮಾಡುತ್ತಿದ್ದ. ದೈಹಿಕ ಮತ್ತು ಮಾನಸಿಕ ಆರೋಗ್ಯ, ಬಲಿಷ್ಠತೆ, ಚಾಕಚಕ್ಯತೆ ಹೆಚ್ಚಿಸುವ ಕೆಲಸಗಳನ್ನೇ ಅವಳಲ್ಲಿ ತೊಡಗಿಸುತ್ತಿದ್ದ. ಅವಳು ದಣಿದು ಬಂದಾಗ ಅವನೇ ನೆರವಾಗುತ್ತಿದ್ದ. ತುಂಬ ಸುಸ್ತಾಗಿ ಬಂದಿದ್ದ ಧರಣಿಗೆ ಅವನೇ ಗೆಳೆಯನೂ, ಸಹಾಯಕನೂ, ಶಿಕ್ಷಕನೂ ಆಗುತ್ತಿದ್ದ. ಪಾರ್ವತಿ ಮನೆಯವರ ಇಷ್ಟಕ್ಕೆ ಎಂದೂ ಅಡ್ಡ ಬರುತ್ತಿರಲಿಲ್ಲ. ಹಾಗಾಗಿ ತನ್ನ ಸೊಸೆಗೆಂದು ಆರೋಗ್ಯಕರವಾದ ಅಡುಗೆಗಳನ್ನು, ಮೊಳಕೆ ಕಾಳುಗಳನ್ನು ರೆಡಿ ಮಾಡಿ ಇಡುತ್ತಿದ್ದರು. 1 ತಿಂಗಳು ಧರಣಿಗೆ ಕೇವಲ ಅವಳ ದೇಹ ಮತ್ತು ಆರೋಗ್ಯದ ವಿಚಾರವಾಗಿಯೇ ಟ್ರೈನಿಂಗ್ ನಡೆಯುತ್ತಿತ್ತು. ಊರ ಹಬ್ಬ ಹತ್ತಿರ ಬರುತ್ತಿದ್ದರೆ ಧರಣಿ ಕಬಡ್ಡಿ ಪಂದ್ಯದ ವೇಳೆ ಪಟ್ಟಿಯು ಬಿಡುಗಡೆಯಾಗಿತ್ತು. ಅವಳ ಎಲ್ಲ ಪಂದ್ಯಗಳು ಮುಗಿದು ಕೊನೆಯ ಪಂದ್ಯ ಹಬ್ಬದ ಹಿಂದಿನ ದಿನ ನಡೆಯಲಿತ್ತು. ಅದು ರಾಯಚೂರಿನಲ್ಲಿ. ಪಾರ್ವತಿ ಈ ವಿಚಾರ ತಿಳಿದು, ಇಲ್ಲ, ದಯವಿಟ್ಟು ನಮ್ಮೂರಿನ ಹಬ್ಬದ ಹಿಂದಿನ ದಿನ ಎಷ್ಟು ವರ್ಷಗಳಿಂದ ನಮ್ಮ ಮನೆಯಲ್ಲಿ ಒಂದು ಮಗು ಕೂಡ ಆಚೆ ಉಳಿದಿಲ್ಲ. ಇನ್ನು ಧರಣಿ ಮನೆಗೆ ಸೊಸೆಯಾಗಿ ಬಂದು ವರ್ಷಗಳೂ ಆಗಿಲ್ಲ. ಇದೇ ಮೊದಲ ವರ್ಷದ ಹಬ್ಬ. ಅವಳು ಹೋಗುವುದು ಬೇಡ ಎಂದಿದ್ದರೆ, ಅಮ್ಮ ನಿಮಗೇನು ಹಬ್ಬದ ದಿನ ನಾವು ಇರಬೇಕು ತಾನೆ, ನೀವು ಚಿಂತೆ ಮಾಡಬೇಡಿ, ಅದರ ಜವಾಬ್ದಾರಿ ನಾನು ಅಂತ ಹೇಳಿ ಸಮಾಧಾನಪಡಿಸಿದ್ದ. ಮೊದಲ 2 ಪಂದ್ಯಗಳಿಗೆ ತಯಾರಿಗೆಂದು ಮೈಸೂರಿಗೆ ಹೋಗಬೇಕಿದ್ದ ಧರಣಿ ಅವರೇ ನೀಡುತ್ತಿದ್ದ ವಸತಿ ಗೃಹದಲ್ಲಿ ಇರಬೇಕಿತ್ತು. 2 ವಾರಗಳೇ ಧರಣಿ ಮನೆಯಿಂದ ಆಚೆ ಉಳಿದಿದ್ದು ಮನೆ ಜನಕ್ಕೆಲ್ಲ ಬೇಸರ ತಂದಿದ್ದರೆ, ಮೊದಲ ಪಂದ್ಯದಲ್ಲಿ ಧರಣಿ ಇದ್ದ ಟೀಮ್ ಗೆದ್ದಿತ್ತು. ಅದರಲ್ಲಿ ಮುಖ್ಯ ಪಾತ್ರ ವಹಿಸಿದ್ದ ಧರಣಿಗೆ ಹೆಚ್ಚು ಟ್ಯಾಕಲ್ ಮತ್ತು ರೈಡಿಂಗ್ ಸ್ಕಿಲ್ ಹೆಚ್ಚೇ ಇದೆ ಎಂದು ರೆಫ್ರಿಗಳು ತೀರ್ಮಾನವಾಗಿತ್ತು. 12 ಜನರ ಗುಂಪಿನಲ್ಲಿ ಧರಣಿ ಸಿಂಹಿಣಿಯಂತೆ ಕಾಣುತ್ತಿದ್ದರೆ ಅವಳ ಡಿಫೆನ್ಸಿವ್ ಸ್ಕಿಲ್ ಎದುರಾಳಿಗಳಿಗೆ ಮೈ ಜುಮ್ಮೆನಿಸುವಂತಿತ್ತು. 2ನೇ ಪಂದ್ಯಕ್ಕೆಂದು ಪಾರ್ವತಿ ಮತ್ತು ಚವರೇಗೌಡರು ಕೂಡ ಪ್ರೇಕ್ಷಕರಾಗಿ ಹೋಗಿದ್ದರು. ಮೈತುಂಬ ಉಡುಗೆ ತೊಟ್ಟು ಗೌಡರ ಮನೆ ಸೊಸೆಯಾಗಿ ಮುದ್ದು ಗೊಂಬೆಯಂತಿದ್ದ ಧರಣಿ ಪುಟ್ಟ ಚಡ್ಡಿಯಲ್ಲಿ ಟೀ ಶರ್ಟ್ ಹಾಕಿ ಸೊಂಪಾದ ಕೂದಲನ್ನು ತುರುಬು ಕಟ್ಟಿ ಶಿವು ಕೈಗೆ ಮಾಂಗಲ್ಯ ಸರ ನೀಡಲು ಬಂದಾಗ ಸರ್ಪ್ರೈಸ್ ಆಗಿ ಅತ್ತೆ ಮಾವನನ್ನು ಕಂಡು ಮುಜುಗರ ಪಟ್ಟರೆ ತನ್ನ ಸೊಸೆ ಹೆಸರು ಫೀಲ್ಡ್ನಲ್ಲಿ ಕೇಳಿಸಿಕೊಂಡು ಖುಷಿ ಆಶೀರ್ವದಿಸಿದ್ದರು ಅತ್ತೆ ಮಾವ. ನಾವಿದ್ದೀವಿ ಅಂತ ಮುಜುಗರ ಪಡಬಾರ್ದು, ನಾವು ಬಂದಿದ್ದೀವಿ ಅಂತ ಮೊದಲಿಗಿಂತ ಹೆಚ್ಚೇ ಚೆನ್ನಾಗಿ ಆಡಬೇಕು ಎನ್ನುವ ಅತ್ತೆಯ ಕಿವಿ ಮಾತಿಗೆ ಸರಿ ಎಂದು ತಲೆಯಾಡಿಸಿ ಶಿವುಗೆ ಒಂದು ಬಾಯ್ ಹೇಳಿ ಹೊರಟರೆ, ಶಿವು ಅವಳ ಹತ್ತಿರ ಎಳೆದು ಹಣೆಗೊಂದು ಮುತ್ತಿಟ್ಟಿ ಐ ನೀಡ್ ಎ ಗುಡ್ ನ್ಯೂಸ್ ಅಂತ ಹೇಳಿದ್ದ. ಗಂಡನ ಪ್ರೀತಿಯ ಬೆಸ್ಟ್ ಆಫ್ ಲಕ್ ಕೇಳಿ ಫೀಲ್ಡ್ಗೆ ಇಳಿದಿದ್ದಳು ಧರಣಿ.
ಫೀಲ್ಡ್ ತುಂಬ ಧರಣಿ ಧರಣಿ ಅನ್ನೋ ವಾಯ್ಸ್ ಕೇಳಿಸುತ್ತಿತ್ತು. ಬೇರೆ ಬೇರೆ ಕಾಲೇಜಿನೇ ಆದರೂ ಒಂದೇ ಯೂನಿವರ್ಸಿಟಿಯ ಸ್ಪರ್ಧಿಗಳು, ವೆಲ್ ಟ್ರೈನ್ಡ್ ಸ್ಪರ್ಧಿಗಳೇ ಆಗಿದ್ದರು. ಮೊದಲ 5 ನಿಮಿಷ ಅಪೋಸಿಟ್ ಯೂನಿವರ್ಸಿಟಿಯೇ ಹೆಚ್ಚು ಪಾಯಿಂಟ್ ಪಡೆದು ವಿರಾಮ ಪಡೆದರೆ, ನಂತರದ 10 ನಿಮಿಷ ಧರಣಿ ಟೀಮ್ ಮುನ್ನುಗ್ಗಿತ್ತು. ಕೊನೆಯ ಹಂತದಲ್ಲಿ ಎರಡೂ ಟೀಮ್ಗಳು ಪ್ರಬಲ ಪೈಪೋಟಿ ನೀಡಿದ್ದರೆ, ಧರಣಿಯು ಟ್ಯಾಕಲ್ಗೆ ಅವರು ಶರಣಾಗುತ್ತಿದ್ದರು. ಧರಣಿಯು ರೈಡ್ಗಿಂತ ಡಿಫೆನ್ಸಿವ್ ಸ್ಕಿಲ್ ಪರಿಣಿತಿ ಹೊಂದಿದ್ದಳು. ಎಂಥ ಗಟ್ಟಿಪಟುವಾದರೂ ಅವಳನ್ನು ಕಣ್ಣಲ್ಲೇ ಅಳೆಯುತ್ತಿದ್ದಳು. ಬರುವ ರೈಡರ್ಗಳನ್ನು ಹೆಚ್ಚು ಬ್ಲಾಕ್ ಮಾಡಲು ಸಹಾಯ ಮಾಡುತ್ತಿದ್ದವಳೇ ಧರಣಿ. ಎಲ್ಲ ಪ್ರತಿಸ್ಪರ್ಧಿಯೂ ಅವಳ ಕಣ್ಣನ್ನೇ ಗಮನಿಸುತ್ತಿದ್ದರು. ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ಆ್ಯಂಕಲ್ ಹೋಲ್ಡ್ ಮಾಡಿಬಿಡುತ್ತಿದ್ದಳು. ಕೊನೆಗೆ 1 ಪಾಯಿಂಟ್ಗಳಿಗಾಗಿ ಎರಡೂ ಟೀಮ್ಗಳ ಮಧ್ಯೆ ಸೆಣಸಾಟ ಶುರುವಾಗಿತ್ತು. ಈ ಬಾರಿ ಧರಣಿಗೆ ಸ್ವಲ್ಪ ಟಫ್ ಕೆಲಸವಿತ್ತು. ಯಾಕಂದರೆ ಧರಣಿ ಟೀಮ್ಗೆ ಇದು ಡೂ ಆರ್ ಡೈ. ಆದರೆ ಧರಣಿ ಈ ಬಾರಿ ರೈಡ್ ಹೋಗಿದ್ದಳು. ಅವಳು ರೈಡ್ ಮಾಡೋ ಶೈಲಿ ಪಾರ್ವತಿಗೆ ಬೆರಗಾಗಿದ್ದರು. ಇಡೀ ಮೈದಾನದಲ್ಲಿ ಆರಾಮವಾಗಿ ಉಸಿರು ಹಿಡಿದು ಆಡುತ್ತಿದ್ದರೆ ಇನ್ನೂ 1 ನಿಮಿಷ ಅಷ್ಟೇ ಸಮಯವಿತ್ತು. ಧರಣಿ ಕಾಲಹರಣ ಮತ್ತು ಪಾಯಿಂಟ್ ಎರಡನ್ನೂ ಒಮ್ಮೆಗೆ ಪಡೆಯಬೇಕಿತ್ತು. ಹಾಗಾಗಿ ಬೋನಸ್ ಪಾಯಿಂಟ್ ತುಣಿದು ಒಂದಿಷ್ಟು ಕಾಲ ಕಾಲಹರಣ ಮಾಡಿ ನಂತರ ಕೈಬೀಸಿ ಒಬ್ಬಳನ್ನು ಮುಟ್ಟಿಸಿ ಓಡುತ್ತಿದ್ದಳು. ಆದರೆ ಬೇರೊಂದು ಹುಡುಗಿಯ ಕೈಗೆ ಅವಳ ಕಾಲು ವಶವಾಗಿತ್ತು. ಇನ್ನೊಂದು ಇಂಚಷ್ಟೇ ಮಿಡ್ಲೈನ್ಗೆ ತಲುಪಬೇಕಿತ್ತು. ಅಷ್ಟರಲ್ಲಿ ಮತ್ತೊಂದು ಹುಡುಗಿ ಒಂದು ಕೈಯನ್ನು ಹಿಡಿದು ಅವಳನ್ನು ಆಚೆ ತಳ್ಳುತ್ತಿದ್ದರೆ, ಧರಣಿ ಕಷ್ಟಪಟ್ಟು ಮತ್ತೊಂದು ಕೈಯಿಂದ ಮಿಡ್ಲೈನ್ ಟಚ್ ಮಾಡಿಬಿಟ್ಟಿದ್ದಳು. ಇದನ್ನು ಗಮನಿಸಿದ ಇಬ್ಬರು ಇವಳ ಬಾಡಿಯನ್ನು ಲೋಬಿ ತಲುಪಿಸಿದ್ದರು. ಅಷ್ಟರಲ್ಲಿ ಅಂಪೈರ್ ಧರಣಿ ಟೀಮ್ಗೆ 3 ಪಾಯಿಂಟ್ ನೀಡಿದ್ದರು. ಇಡೀ ಟೀಮ್ ಕುಣಿದು ಕುಪ್ಪಳಿಸಿತ್ತು. ಆದರೆ ಧರಣಿ ಕಾಲಿನಲ್ಲಿ ನೋವಿತ್ತು. ಅವಳಿಗೆ ಮೊದಲು ನೋವಾಗಿದ್ದ ಜಾಗದಲ್ಲೇ ಮತ್ತೆ ಹೋಲ್ಡ್ ಆಗಿದ್ದರಿಂದ ಕುಂಟುತ್ತಾ ಬಂದರೆ ಶಿವು ಓಡಿ ಹೆಗಲು ನೀಡಿದ್ದ. ಇಡೀ ಟೀಮ್ ಕೋಚ್ ಧರಣಿಯನ್ನು ಹಾಡಿ ಹೊಗಳುತ್ತಿದ್ದರೆ ಪಾರ್ವತಿ ದೃಷ್ಟಿ ತೆಗೆದಿದ್ದರು. ಇನ್ನು ಉಳಿದಿರುವುದು ಫೈನಲ್ ಮ್ಯಾಚ್ ಆಗಿತ್ತು. ಹಾಗಾಗಿ ಧರಣಿ ಈ ಬಾರಿ ಗೆದ್ದ ಸಂಭ್ರಮವನ್ನು ಆಚರಿಸಿ ಅತ್ತೆ ಮಾವ ಶಿವು ಜೊತೆ ಮನೆಗೆ ಬಂದಿದ್ದಳು. ಎಲ್ಲರೂ ಮನೆಗೆ ಬರುವಷ್ಟರಲ್ಲಿ ಮಧ್ಯರಾತ್ರಿಯೇ ಆಗಿತ್ತು. ಧರಣಿ ತನಗೆ ನಡೆಯಲು ಆಗುತ್ತಿಲ್ಲ ಎಂದಾಗ ಶಿವು ತೋಳಿನಲ್ಲಿ ಕರೆತಂದಿದ್ದ. ಗೆದ್ದು ಬಂದಿದ್ದ ಸೊಸೆಗೆ ಆರತಿ ಬೆಳಗಿ ದೃಷ್ಟಿ ನಿವಾಳಿಸಿ ಮನೆಗೆ ಬರಮಾಡಿಕೊಂಡಿದ್ದರು. ತೋಳಲ್ಲಿಯೇ ರೂಮ್ಗೆ ಕರೆದುಕೊಂಡು ಹೋಗಿದ್ದ ಶಿವು ಹಾಸಿಗೆ ಮೇಲೆ ಮಲಗಿಸಿ ಹೊರಡುವಾಗ ಅವನ ಕಾಲರ್ ಹಿಡಿದು ಇಲ್ಲೇ ಇರುವಂತೆ ಹೇಳಿದಳು. ಕಬಡ್ಡಿಯ ವೇಳಾಪಟ್ಟಿ ಬಂದಾಗಿನಿಂದ ಶಿವು ಅವಳಿಂದ ದೂರ ಉಳಿದಿದ್ದ. ಅಲ್ಲದೆ 2 ವಾರದಿಂದ ಧರಣಿ ಶಿವು ಒಬ್ಬರೊಬ್ಬರನ್ನು ಭೇಟಿ ಕೂಡ ಆಗಿರಲಿಲ್ಲ. ಧರಣಿ ಕೋಚಿಂಗ್ ಸೆಂಟರ್ನಲ್ಲಿದ್ದರೆ ಶಿವು ಯಾವುದೋ ಕೆಲಸದ ವಿಚಾರವಾಗಿ ಹೈದರಾಬಾದ್ಗೆ ಹೋಗಿದ್ದ. ಧರಣಿ ಕೈ ಬಿಡಿಸಿಕೊಳ್ಳುತ್ತಾ, ಇವಾಗ ಕಾಲು ನೋವಾಗಿದೆ, ಡಾಕ್ಟರ್ ಇಂಜೆಕ್ಷನ್ ಕೊಟ್ಟಿದ್ದಾರೆ ತಾನೆ, ನೀನು ರೆಸ್ಟ್ ಮಾಡು ಎನ್ನುತ್ತಿದ್ದ ಶಿವು ಕೆನ್ನೆಗೆ ಮುತ್ತಿಟ್ಟು, ಪ್ಲೀಸ್ ಶಿವು ಸಾಬ್ ಪ್ಲೀಸ್ ಅಂದಿದ್ದಳು. ಅಳುವ ಮುಖ ಮಾಡಿ ಅವಳ ಮುಖ ನೋಡಿ, ಸರಿ ಇರು, ಔಷಧಿ ಹಚ್ತೀನಿ, ಆಮೇಲೆ ಬರ್ತೀನಿ ಎಂದ. ಸಾರಿ, ನನಗೆ ಈ ಔಷಧಿ ಬೇಡ, ನೀವು ಬೇಕು ಪ್ಲೀಸ್. ತುಂಬ ಮಿಸ್ ಮಾಡಿಕೊಂಡೆ ನಿಮ್ಮನ್ನು. ನಿಮ್ಮ ಎದೆ ಮೇಲೆ ಮಲಗಿ ನನಗೆ ತಿಂಗಳುಗಳೇ ಆಗಿದೆ. ನೀವು ಹೀಗೆ ನನ್ನ ದೂರ ಇರೋದಾದರೆ ನಾನು ಕಬಡ್ಡಿ ಆಟನೇ ಆಡೋದಿಲ್ಲ. ಮುಖ ಊದಿಸಿಕೊಂಡು ಅವಳ ಹಣೆಗೆ ಮುತ್ತಿಟ್ಟು, ಇದು ನಮ್ಮ ಟೈಮ್ ಅಲ್ಲ. ನೆಕ್ಸ್ಟ್ ಮ್ಯಾಚ್ ಗೆದ್ದರೆ ಅನ್ಕೋ, ಆಮೇಲೆ ನೀನು ಸ್ಟೇಟ್ ಲೆವೆಲ್ ಟೀಮಲ್ಲಿ ಸೇರೋದು ಪಕ್ಕ. ಅಂಥದ್ರಲ್ಲಿ ಈ ಟೈಮಲ್ಲಿ ಬೇಡ ಎಂದವನು ಕೈಯಲ್ಲಿ ಕ್ಯಾಲೆಂಡರ್ ತೋರಿಸಿದರೆ, ನಿಜ, ನಾನು ಯಾವ ಕಬಡ್ಡಿನೂ ಆಡೋದಿಲ್ಲ, ನಾನು ಮನೆಯಲ್ಲೇ ಇರ್ತೀನಿ. ನಿಮ್ಮಿಂದ ದೂರ ಇರಬೇಕು ಅನ್ನೋದಾದರೆ ನಾನು ಓದೋದು ಇಲ್ಲ ಅಂದ್ಲು. ಆದರೆ ದೊಡ್ಡವರು ಹೇಳೋ ಹಾಗೆ ರಾತ್ರಿ ಹೊತ್ತು ಆಡಿದ ಮಾತು ನಿಜ ಆಗುತ್ತೇನೋ ಅನ್ನೋ ಹಾಗೆ ಇವಳ ಮಾತು ನಿಜ ಆಗುತ್ತೆ ಅಂತ ಅವಳಿಗೂ ಗೊತ್ತಿರಲಿಲ್ಲ. ಅವಳ ಹಠಕ್ಕೆ ಮಣಿಯದೆ ಶಿವಗೂ ಆಗಲಿಲ್ಲ. 1 ತಿಂಗಳಿಂದ ಇಬ್ಬರ ನಡುವೆ ಇದ್ದ ವಿರಹ ವೇದನೆ ಇಬ್ಬರ ಸಮ್ಮಿಲನದಿಂದ ಮುಗಿದಿತ್ತು. ಶಿವು ನೀಡಿದ್ದ ಸಿಹಿ ನೋವುಗಳೆಲ್ಲ ಅವಳ ನೋವನ್ನೆಲ್ಲ ಮರೆಸಿದ್ದರೆ, ಅವಳ ಎದೆಯ ಮೇಲಿದ್ದ ಪ್ರೀತಿಯ ಸಹಿಯು ಗುರುತಾಗಿ ನಿಂತಿತ್ತು. ಅದಕ್ಕೊಂದು ಮುತ್ತಿಟ್ಟು ಅದರ ಮೇಲೆಯೇ ನಿದ್ರೆಗೆ ಜಾರಿದ್ದ ಶಿವು. ಧರಣಿ ನವಿರಾದ ನಿದ್ದೆ ಮಾಡಿದ್ದಳು. ಬೆಳಿಗ್ಗೆ ಧರಣಿಗೂ ಮೊದಲೇ ಶಿವು ಎದ್ದಿದ್ದ. ಮನೆಯಲ್ಲಿ ಆಗಲೇ ಸತೀಶನ ಮಗನಿಗೆ ದೊಡ್ಡದಾಗಿ ಕಾರ್ಯ ಮಾಡಿ ಮನೆಗೆ ಕರೆತರಬೇಕು ಎಂದು ಮಾತನಾಡುತ್ತಿದ್ದರು. ಆದರೆ ಎಲೆಕ್ಷನ್ ಟೈಮ್ ಆಗ ಕಾರಣದಿಂದ ಸಾಧ್ಯವಾಗದೆ ಸಿಂಪಲ್ ಆಗಿಯೇ ಕರೆತರಲು ನಿರ್ಧಾರ ಮಾಡಲಾಗಿತ್ತು. ಧರಣಿ ಎದ್ದು ಡ್ರೆಸ್ ಆಗಿ ಆಚೆ ಬಂದರೆ ಎಲ್ಲರೂ ನಾಳೆಯ ಸ್ಪಂದನ ಮತ್ತು ಪೂರ್ಣನನ್ನು ಮನೆಗೆ ಕರೆತರುವ ಮಾತನಾಡುತ್ತಿದ್ದರು. ನಾಗ ಮಾತ್ರ ಕೈಯಲ್ಲಿ ಮೊಬೈಲ್ ರಿಂಗಾದಂತೆ ಕಟ್ ಮಾಡುತ್ತಾ ಮುಖ ಸಿಂಡರಿಸಿಕೊಂಡು ಮನೆ ಮಂದಿ ಅವನ ಕಡೆ ನೋಡಿದಾಗ ಅವನು ನಗುವಂತೆ ಆ್ಯಕ್ಟ್ ಮಾಡುತ್ತಾ ನಿಂತಿದ್ದ. ಎಲ್ಲರೂ ತಮ್ಮ ತಮ್ಮ ಕೆಲಸಕ್ಕೆ ಹೊರಟರೆ ಧರಣಿ ಹಿತ್ತಲ ಗಿಡಗಳನ್ನು ಮಿಸ್ ಮಾಡಿಕೊಂಡಂತೆ ಅವಳು ನೋಡಲು ಹೋದರೆ ನಾಗ ಯಾರನ್ನೋ ಬೈಯುತ್ತಿದ್ದ. ಏನೆಂದು ಕೇಳಿದರೆ ಬರಮಾಡುತ್ತಾನೆ ಎಂದು ಕಿವಿಯಲ್ಲಿದ್ದ ಫೋನ್ ಕಸಿದುಕೊಂಡು ತನ್ನ ಕಿವಿಗೆ ಹಿಡಿದುಕೊಂಡಳು ಧರಣಿ. ಆ ಕಡೆಯಿಂದ ಹುಡುಗಿಯ ದನಿ, ಇಲ್ಲ, ನೀವು ಇಷ್ಟೇ ಬೈದರೂ ಅಷ್ಟೇನೆ, ನಾನಂತೂ ಕೇಳಲ್ಲ. ನೀವು ನನ್ನೇ ಮದುವೆ ಆಗಬೇಕು. ನಾನು ಮದುವೆ ಅಂತ ಆದರೆ ಅದು ನಿಮ್ಮನ್ನು ಮಾತ್ರ. ನೀವು ಬಂದು ನಮ್ಮ ಅಪ್ಪ ಅಮ್ಮನಿಗೆ ಹೇಳಿ, ಇಲ್ಲಾಂದರೆ ನಾನು ಸತ್ತೋಗ್ತೀನಿ ಅಷ್ಟೇ ಅಂತಿತ್ತು ಸ್ವಲ್ಪ ಗಡುಸಾಗಿಯೇ ಹುಡುಗಿ. ಏನಿದು ಎಂದು ಕಣ್ಣುಬ್ಬು ಆಡಿಸಿದರೆ ಕಾಲ್ ಕಟ್ ಮಾಡಿ ನಗುತ್ತಾ, ಅದಕ್ಕೆ ಅದು ಪಕ್ತೂರಿನ ಶಾನ್ ಬುಗ್ರು ಮಗಳು. ದೊಡ್ಡದಕ್ಕೆ ಸೀಮಂತಕ್ಕೆ ಬಂದಿದ್ಲಂತೆ, ಅಲ್ಲಿ ನನ್ನ ನೋಡವಳಂತೆ.
ಆದರೆ ನಾನು ಮಾತ್ರ ಅತ್ತೆ ದೇವರಾಣೆಗೂ ಅವಳನ್ನ ಮಾತ್ರ ನೋಡಿಲ್ಲ. ಈಗ ದಿನ ಪೂರ್ತಿ ಫೋನ್ ಮಾಡಿ ಹಿಂಸೆ ಕೊಟ್ಟು ಕೆಡುಕ್ತವಳೆ. ಫೋನ್ ನಂಬರ್ ಕೂಡ ಚೇಂಜ್ ಮಾಡಿದೆ, ಆದರೆ ಆ ನಂಬರ್ ಅದೇ ಹೆಂಗೆ ಸಿಕ್ತೋ ಗೊತ್ತಾಗ್ತಿಲ್ಲ. ಅದಕ್ಕೆ ಮತ್ತೆ ನಂಬರ್ ಚೇಂಜ್ ಮಾಡಿದ್ರೆ ನಿನ್ನ ಹೆಸರು ಬರೆದು ಸೋತೋಗ್ತೀನಿ ಅಂತವಳೆ ಅಂತ ಅವಳ ಮೇಲೆ ಸಾಲು ಸಾಲು ಕಂಪ್ಲೇಂಟ್ ಹೇಳ್ತಿದ್ರೆ ಧರಣಿ ಸೊಂಟದ ಮೇಲೆ ಕೈ ಇಟ್ಟು ಅದ್ರ ಬಗ್ಗೆ ನೀವೇನಂತೀರಾ ಅಂದ್ಲು. ಅದಕ್ಕೆ ಸುಮ್ಕಿರಿ ನೀವೋ ಅಂತ ಫೋನ್ ತೆಗೆದುಕೊಂಡು ಹೋಗಿದ್ದ. ಧರಣಿ ನಗುತ್ತಾ ಅತ್ತೆ ಅತ್ತೆ ಎನ್ನುತ್ತಾ ಅತ್ತೆಯನ್ನು ಹುಡುಕುತ್ತಾ ಹೋಗಿದ್ದಳು. ಇದೇನು ಕಾಲು ನೋವಾಗಿದ್ರೂ ಓಡಾಡ್ತಿದೆಯಲ್ಲ, ರೆಸ್ಟ್ ಮಾಡು ಅಂತ ಹೇಳಿಲ್ವಾ? ನಾಳೆ ಸ್ಪಂದನನ್ನುವೆ ಮಗುನುವೆ ಕರ್ಕೊಂಡು ಬರೋಕ್ಕೆ ಹೋಗಬೇಕು, ಅಷ್ಟ್ರಾಗೆ ನೀನು ಸುಧಾರಿಸ್ಕೋಬೇಕಲ್ವಾ ಎಂದು ಕುಂಟುತ್ತಾ ಬಂದ ಸೊಸೆಯ ಯೋಗಕ್ಷೇಮದ ಬಗ್ಗೆ ಕಾಳಜಿಯಿಂದ ಹೇಳಿದ್ದರೆ ಧರಣಿ ವಿಶೇಷವಾದ ವಿಚಾರವನ್ನು ಹೇಳಿದ್ದರು. ಪಾರ್ವತಿ ಖುಷಿ ಖುಷಿಯಾಗಿ ಜವರೇಗೌಡರಿಗೆ ವಿಚಾರ ತಿಳಿಸಿದ್ದರು. ನೆಂಟರಿಗೆ ಹೇಳದೆಯೇ ಕೇವಲ ಮನೆ ಮಂದಿ ಮತ್ತು ಹತ್ತಿರದ ಸಂಬಂಧಿಕರುಗಳು ಹೋಗಿ ಸ್ಪಂದನ ಮತ್ತು ಮಗುವನ್ನು ಕರೆದುಕೊಂಡು ಬಂದಿದ್ದರು. ಸ್ಪಂದನ ಈಗ ತುಂಬ ಬದಲಾಗಿದ್ದಳು. ತನ್ನ ಬಗ್ಗೆ ಬಿಟ್ಟು ಬೇರೆಯವರ ಬಗ್ಗೆಯೂ ಚಿಂತಿಸುವ ಅಭ್ಯಾಸ ರೂಢಿಸಿಕೊಂಡಿದ್ದಳು. ಮಗು ಹೆಸರಿನಂತೆ ಹುಣ್ಣಿಮೆ ಚಂದ್ರನಂತೆಯೇ ಹೊಳೆಯುತ್ತಿದ್ದರೆ ಮಲಗಿದ್ದ ಜಾಗದಲ್ಲಿ ಮಲಗುವುದು ಮರೆತು ಬಿಟ್ಟಿತ್ತು. ಉರುಳಾಡುವುದೇ ದಿನಪೂರ್ತಿ ಕೆಲಸವಾಗಿತ್ತು. ಅವನನ್ನು ನೋಡಿಕೊಳ್ಳುವುದಷ್ಟೇ ಸ್ಪಂದನ ಕೆಲಸ. ಶಿವು ತನ್ನ ಅಮ್ಮನಿಗೆ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಹೆಲ್ಪ್ ಮಾಡುತ್ತಿದ್ದರೆ ಆಗ ಇತ್ತೀಚೆಗೆ ಫೋನ್ನಲ್ಲಿ ಹೆಚ್ಚು ಸಮಯ ಕಳೆಯಲು ಶುರು ಮಾಡಿದ್ದ. ವಿಚಾರ ತಿಳಿದ ಪಾರ್ವತಿಯವರು ಹೇಗೋ ನನ್ನ 3 ಮಕ್ಕಳ ಜೀವನವೂ ಸರಿ ಹೋಗ್ಬಿಟ್ರೆ ಸಾಕಪ್ಪ ಅಂತ ದೇವರನ್ನ ಬೇಡ್ಕೋತಾ ಇದ್ರು. ಹಬ್ಬಕ್ಕೂ ಮೊದಲೇ ಎಲೆಕ್ಷನ್ ಕೂಡ ನಡೆದಿತ್ತು. ಜವರೇಗೌಡರು ಅಕ್ರಮವಾಗಿ ನಡೆಯುತ್ತಿದ್ದ ಧರ್ಮನ ಬಾಡೂಟದ ಕಾರ್ಯಕ್ರಮಗಳು, ಎಣ್ಣೆ ಒಡವೆ ಪಾತ್ರೆಗಳ ಹಂಚುತ್ತಿದ್ದ ಗುಂಪುಗಳನ್ನು ಅವನಿಗೇ ತಿಳಿಯದಂತೆ ಪೊಲೀಸರ ಕೈಗೆ ಹಿಡಿದುಕೊಟ್ಟಿದ್ದರು. ಪ್ರಚಾರಕ್ಕೆಂದು ತೆಗೆದುಕೊಂಡು ಹೋಗುತ್ತಿದ್ದ 15 ಲಕ್ಷಕ್ಕೂ ಹೆಚ್ಚು ದುಡ್ಡನ್ನು ಪೊಲೀಸರು ವಶಪಡಿಸಿಕೊಂಡು ಧರ್ಮನ ಅಕ್ರಮ ಎಲೆಕ್ಷನ್ ವ್ಯವಹಾರಕ್ಕೆ ದೊಡ್ಡ ಪೆಟ್ಟು ಬಿದ್ದಿತ್ತು. ಆದರೆ ಅದು ಮಾಡಿಸಿದ್ದು ಜವರೇಗೌಡರು ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಸ್ವತಃ ಪೊಲೀಸರಿಗೂ ಕೂಡ ಈ ಬಗ್ಗೆ ತಿಳಿದಿರಲಿಲ್ಲ. ಶಿವಪುರದ ಬೂತ್ನಲ್ಲಿ ಯಾವುದೇ ಗಲಾಟೆ ಇಲ್ಲದೆ ಎಲೆಕ್ಷನ್ ನಡೆದಿತ್ತು. ಎಲೆಕ್ಷನ್ನ ಪ್ರತಿಸ್ಪರ್ಧಿಯು ಸತೀಶನೇ ಗೆಲ್ಲುವುದು ಎಂದು ಹೇಳುತ್ತಿದ್ದರು. ಹಾಗೆಯೇ ಸತೀಶ್ ಸ್ಪರ್ಧಿಸಿದ್ದ ಕ್ಷೇತ್ರಗಳೆಲ್ಲವೂ ನಿರಾತಂಕವಾಗಿ 80% ಜನರು ತಮ್ಮ ಮತ ಚಲಾಯಿಸಿದರು. ಎಲೆಕ್ಷನ್ ಮುಗಿದರೂ ಇನ್ನೂ ಸತೀಶನ ಟೆನ್ಷನ್ ಮುಗಿದಿರಲಿಲ್ಲ. ಆದರೆ ತನ್ನೂರಿನ ಜಾತ್ರೆಯ ಜವಾಬ್ದಾರಿಯನ್ನು ಮರೆಯುವಂತಿರಲಿಲ್ಲ. ಮನೆಯಲ್ಲಿ ಪುಟ್ಟ ಕೃಷ್ಣನ ಕಿಲಕಿಲ ನಗುವು ಮನೆಯಲ್ಲಿ ಖುಷಿಯ ಅಲೆಯನ್ನು ಮೂಡಿಸುತ್ತಿದ್ದರೆ ಪುಟ್ಟಮ್ಮ ಮಾತ್ರ ಶಿವು ಧರಣಿ ಮಗುವಿನ ಹಿಂದೆ ಬಿದ್ದಿದ್ದರು. ಇನ್ನೊಂದು ವಾರದಲ್ಲಿ ಫೈನಲ್ ಕಬಡ್ಡಿ ಪಂದ್ಯ ಕೂಡ ಇದ್ದುದರಿಂದ ಒಂದೆರಡು ದಿನ ಮನೆಯಲ್ಲಿದ್ದ ಧರಣಿ ತನ್ನ ಕೋಚಿಂಗ್ ಸೆಂಟರ್ ತಲುಪಿದ್ದಳು. ಅವಳು ಎಲ್ಲೇ ಇದ್ದರೂ ಅವಳ ಮನಸ್ಸು ಮಾತ್ರ ಶಿವು ಮೇಲೆಯೇ ಇತ್ತು. ತನ್ನ ಪ್ರಾಕ್ಟೀಸ್ ಟೈಮ್ ಅಷ್ಟೇ ಗೇಮ್ ಕಡೆ ಗಮನ ಕೊಡುತ್ತಿದ್ದರೆ ಇನ್ನುಳಿದ ಸಮಯವೆಲ್ಲ ಶಿವು ಜೊತೆ ಫೋನಿನಲ್ಲೇ ಇರುತ್ತಿದ್ದಳು. ಮಲಗುವಾಗ ಅವನನ್ನು ನೋಡುತ್ತಲೇ ಕಣ್ಣು ಮುಚ್ಚಿದ್ದರೆ ಬೆಳಿಗ್ಗೆ ಕಣ್ಣು ತೆರೆದಾಗಲೂ ಎದುರಿಗೆ ಫೋನ್ನಲ್ಲಿ ಶಿವು ಕಾಣಬೇಕು ಅನ್ನೋ ಅಷ್ಟು ಹಚ್ಚಿಕೊಂಡಿದ್ದಳು. ಅವನಿಗೆ ಅವಳೇ ಜೀವ. ಆದರೆ ಅವಳಿಗೂ ಒಂದು ಜೀವನವಿದೆ. ಆ ಭವಿಷ್ಯದಲ್ಲಿ ತನ್ನದೇ ಹೆಸರು ಮಾಡಬೇಕು ಅನ್ನೋದು ಅವನ ಆಸೆ. ಮನೆ ಪೂರ್ತಿ ಹಬ್ಬಕ್ಕೆ ಸಜ್ಜಾಗಿತ್ತು. ಶಿವು ಮನೆ ದೇವರಾದ ಶಿವನ ಗುಡಿಗೆ ಹೋಗಿ ಪೂಜೆ ಮಾಡಿಸಿಕೊಂಡು ಬಂದು ಪ್ರಸಾದ ತೆಗೆದುಕೊಂಡು ಫೈನಲ್ ಮ್ಯಾಚ್ ನಡೆಯುವ ರಾಯಚೂರಿನ ಕಡೆ ಹೊರಟರೆ ಜವರೇಗೌಡರು ಪಕ್ಕದೂರಿಗೆಲ್ಲ ಜಾತ್ರೆಗೆ ಕರೆಯಲು ಹೋಗಿದ್ದರು. ಸತೀಶ ತಾನು ದೇವಾಲಯಗಳ ಸುತ್ತಮುತ್ತ ಅಲಂಕಾರ ಕೆಲಸಗಳನ್ನು ಇನ್ನುಳಿದ ಊರಿನ ಮುಖಂಡರುಗಳ ಜೊತೆ ಸೇರಿ ಮಾಡುತ್ತಿದ್ದರೆ ಪಕ್ಕದೂರಿನ ಶಾನುಭೋಗರಿಗೆ ಜಾತ್ರೆಗೆ ವಿಶೇಷವಾಗಿ ಕರೆ ನೀಡಿ ಬಂದಿದ್ದರು. ಜಾತ್ರೆಗೆ ಬರೋ ಜನರಿಗೆಲ್ಲ ಗೌಡರ ಮನೆಯಿಂದ ಊಟದ ವ್ಯವಸ್ಥೆ ಮಾಡಿಸಲು ನಾಗ ಮುಂದಾಳತ್ವ ವಹಿಸಿ ತಯಾರಿ ನಡೆಸುತ್ತಿದ್ದ. ಎಲ್ಲರೂ ಒಂದೊಂದು ಕೆಲಸ ವಹಿಸಿಕೊಂಡು ಕಾರ್ಯನಿರ್ವಹಿಸುತ್ತಿದ್ದರೆ ಧರಣಿ ಮನಸ್ಸು ಶಿವು ದಾರಿಯನ್ನೇ ಕಾಯುತ್ತಿತ್ತು. ತನ್ನ ಹೆಂಡತಿಯ ಗೆಲುವು ನೋಡಲು ಅವನೂ ಅಷ್ಟೇ ಉತ್ಸುಕನಾಗಿ ಹೊರಟಿದ್ದ. ಮುಂದೆ ಏನಾಗಬಹುದು ನಿರೀಕ್ಷಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ. ಕತೆ ಇಷ್ಟ ಆದರೆ 1 ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ.